ಸ್ನೇಹಿತರೆ, 1991ರಲ್ಲಿ ರವಿಚಂದ್ರನ್ ಅವರ ಅಭಿನಯದ ಶಾಂತಿ ಕ್ರಾಂತಿ ಸಿನಿಮಾ ಭಾರಿ ಹೈ ಬಡ್ಜೆಟ್ನೊಂದಿಗೆ ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ಸಿನಿಮಾ ಸಕ್ಸಸ್ ಆಗೋದಿಲ್ಲ. ಆ ಸಿನಿಮಾದಿಂದ ರವಿಚಂದ್ರನ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಆದರೆ ಅದೇ ವರ್ಷ ಬಂದಿದ್ದಂತಹ ರಾಮಾಚಾರಿ ಸಿನಿಮಾ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಅದರಲ್ಲಿ ರವಿಚಂದ್ರನ್ ಅವರಿಗೆ ಏನು ಖರ್ಚು ಮಾಡಿದ್ರೋ ಅದರ 3 ಪಟ್ಟು ಹಣ ಸಂಪಾದನೆ ಮಾಡಿಕೊಡುತ್ತೆ. ರಾಮಾಚಾರಿ ಮತ್ತು ಶಾಂತಿ ಕ್ರಾಂತಿ ಈ ಎರಡೂ ಸಿನಿಮಾಗಳು ಕೂಡ ಈಶ್ವರಿ ಸಂಸ್ಥೆ ಮೂಲಕನೇ ನಿರ್ಮಾಣವಾದಂತಹ ಸಿನಿಮಾಗಳು. ಶಾಂತಿ ಕ್ರಾಂತಿ ಸ್ವಮೇಕ್ ಆದರೆ ರಾಮಾಚಾರಿ ರೀಮೇಕ್ ಸಿನಿಮಾ. ಆ ವರ್ಷದಲ್ಲಿ ಬಂದಂತಹ ಶಾಂತಿ ಕ್ರಾಂತಿ ಫ್ಲಾಪ್ ಆದರೆ ರಾಮಾಚಾರಿ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಸೋಲು ರವಿಚಂದ್ರನ್ ಅವರಿಗೆ ಒಂದು ರೀತಿ ಆಘಾತವನ್ನೇ ತಂದೊಡ್ತು ಮತ್ತು ಅವರು ಸ್ವಮೇಕ್ ಸಿನಿಮಾ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ಬರುತ್ತೆ. ಅದಾದ ಮುಂದಿನ ವರ್ಷಕ್ಕೆ ಅಂದರೆ 92ರಲ್ಲಿ ರವಿಚಂದ್ರನ್ ಅವ್ರದ್ದು 5 ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಅದರಲ್ಲಿ 2 ಈಶ್ವರಿ ಸಂಸ್ಥೆನೇ ನಿರ್ಮಾಣ ಮಾಡುವಂತಹ ಸಿನಿಮಾ. ಒಂದು ಗೋಪಿಕೃಷ್ಣ, ಮತ್ತೊಂದು ಹಳ್ಳಿ ಮೇಷ್ಟ್ರು. ಮತ್ತು ಅದೇ ವರ್ಷ ಶ್ರೀರಾಮಚಂದ್ರ, ಗುರುಬ್ರಹ್ಮ ಮತ್ತು ಚಿಕ್ಕ ಯಜಮಾನರು ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ. ಇದರಲ್ಲಿ ನಾನು ನಿಮಗೆ ಪ್ರಮುಖವಾಗಿ ಈಗ ತಿಳಿಸುವ ಸಿನಿಮಾ ಅಂದರೆ ಹಳ್ಳಿ ಮೇಷ್ಟ್ರು. ಇದು ಈಶ್ವರಿ ಸಂಸ್ಥೆ ಮೂಲಕನೇ ನಿರ್ಮಾಣವಾದಂಥ ಸಿನಿಮಾ. ಹಳ್ಳಿ ಮೇಷ್ಟ್ರು ಸಿನಿಮಾ 92ರಲ್ಲಿ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಆ ಸಿನಿಮಾದ ಕೂಡ ಪೂರ್ತಿ ಗ್ರಾಮೀಣ ಸೊಗಡಿನ ಸಿನಿಮಾ. ಆ ವರ್ಷ ಬಂದಂತಹ 2 ಸಿನಿಮಾಗಳು ಚಿಕ್ಕ ಯಜಮಾನರು ಮತ್ತು ಹಳ್ಳಿ ಮೇಷ್ಟ್ರು, ಈ 2 ಸಿನಿಮಾಗಳು ಕೂಡ ಕಂಪ್ಲೀಟ್ ಗ್ರಾಮೀಣ ಸೊಗಡಿನ ಸಿನಿಮಾಗಳು. 2 ಕೂಡ ಸಕ್ಸಸ್ ಆದಂಥ ಸಿನಿಮಾಗಳು. ಅದರಲ್ಲಿ ಹಳ್ಳಿ ಮೇಷ್ಟ್ರು ಸಿನಿಮಾ ಬಗ್ಗೆ ಕೆಲ ಮಾಹಿತಿಗಳನ್ನು ಹೇಳಲೇಬೇಕು. ಆ ಸಿನಿಮಾದಲ್ಲಿ ನಾಯಕಿಯಾಗಿ ಬಿಂದಿಯ ಅಭಿನಯ ಮಾಡಿರ್ತಾರೆ. ಇದು 1983ರಲ್ಲಿ ಬಿಡುಗಡೆಯಾಗಿದ್ದಂತಹ ಕೆ ಭಾಗ್ಯರಾಜ್ ಅವರ ಮುಂದನೈ ಮುಡಿಚು ಅನ್ನೋ ಒಂದು ಸಿನಿಮಾ ರೀಮೇಕ್ ಆಗಿರುತ್ತೆ. ಆ ಸಿನಿಮಾವನ್ನು 83ರ ಆ ಸಿನಿಮಾ ಬಂದಿರುತ್ತೆ. ಇದು 92ರಲ್ಲಿ ರೀಮೇಕ್ ಆಗುತ್ತೆ. ನಿರ್ದೇಶನ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ. ಅದು ಈಶ್ವರಿ ಸಂಸ್ಥೆನೇ ನಿರ್ಮಾಣ ಮಾಡಿದರೂ ಕೂಡ ರವಿಚಂದ್ರನ್ ಅವರು ಆ ಸಿನಿಮಾದ ನಿರ್ದೇಶಕರಾಗೋದಿಲ್ಲ. ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ. ಮೋಹನ್ ಮಂಜು ಅನ್ನೋರು ಆ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಮೊದಲನೇ ಸಿನಿಮಾದಲ್ಲೇ ನಿರ್ದೇಶಕರು ಸೈ ಅನ್ನಿಸ್ಕೋತಾರೆ, ಯಶಸ್ಸನ್ನು ಕಾಣ್ತಾರೆ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ನಾಯಕರಾಗಿರಬಹುದು. ಆದರೆ ಆ ಸಿನಿಮಾದಲ್ಲಿ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಸದ್ದು ಮಾಡದಂಥವರು ಆ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದಂತಹ ಕಪ್ಪೆರಾಯ. ಆ ಸಿನಿಮಾದಲ್ಲಿ ನೋಡಿದ್ರು ನೋಡಿ, ಕಪ್ಪೆರಾಯ ಅಂತ ಒಂದು ಪಾತ್ರಧಾರಿ ಇದ್ದಾರೆ ನೋಡಿ. ಅವರ ನಿಜವಾದ ಹೆಸರು ವೆಂಕಟರಮಣ ಆಚಾರಿ ಬಾಬು ಅಂತ. ಆ ಸಿನಿಮಾದಲ್ಲಿ ಅವರು ಕಪ್ಪೆರಾಯನ ಪಾತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಹಳ್ಳಿ ಮೇಷ್ಟ್ರು ಸಿನಿಮಾ ನೋಡ್ಕೊ ಬಂದಂತಹ ಪ್ರತಿಯೊಬ್ಬ ಪ್ರೇಕ್ಷಕನ ಮನಸ್ಸಿನಲ್ಲೂ ಉಳಿತಾ ಇದ್ದಿದ್ದು ಕಪ್ಪೆರಾಯ ಪಾತ್ರಧಾರಿ. ಆತನ ಬಗ್ಗೆನೇ ಎಲ್ಲ ಚರ್ಚೆ ನಡೀತಾ ಇದೆ. ಕಪ್ಪೆರಾಯನ ಪಾತ್ರ ತುಂಬ ಚೆನ್ನಾಗಿ ಮಾಡಿದಾನಪ್ಪ ಹುಡುಗ, ಕುಳ್ಳ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಏನು ಕಾಮಿಡಿ ಮಾಡಿದ್ದಾನೆ, ಏನು ಮಾತಾಡ್ತಾನೆ ಹುಡುಗ ಅಂತೇಳಿ ಆಗ ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿತ್ತು. ಹೀರೋ ರವಿಚಂದ್ರನ್ ಅವರು ಇರಬಹುದು, ಬಿಂದಿಯಾ ಹೀರೋಯಿನ್ ಇರಬಹುದು, ಆದರೆ ಅವರನ್ನು ಮೀರಿ ಈ ಹುಡುಗನ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆಗ ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರುತ್ತೆ ಆ ಹುಡುಗ. ಅದು ನೋಡಿ, ಈಗ ಅದನ್ನು ಆ ಸಿನಿಮಾವಾಗ ಥಿಯೇಟ್ರಲ್ಲಿ ನೋಡಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆ ಸಿನಿಮಾದಲ್ಲಿ ಕಪ್ಪೆರಾಯನ ಪಾತ್ರಧಾರಿಯ ಜೊತೆಗೆ ಸಿಲ್ಕ್ ಸ್ಮಿತಾ ಅವರು ಕೂಡ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಟೀಚರಾಗಿ ಅಭಿನಯವನ್ನು ಮಾಡಿರ್ತಾರೆ. ಅವರ ಸಾಂಗ್ಗಳು ಕೂಡ ಪಡ್ಡೆ ಹುಡುಗರ ಮನಸ್ಸನ್ನು ಗೆದ್ದಿರುತ್ತೆ. ಅದು ಮೈಸೂರು ಪ್ರಭಾ ಥಿಯೇಟ್ರಿಗೆ ರಿಲೀಸ್ ಆಗಿರುತ್ತೆ. ಅಲ್ಲಿ 100 ಡೇಸ್ ಹೋಗುತ್ತೆ. ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ ಸೈಡೆಲ್ಲ ಸಿನಿಮಾ 100 ಡೇಸ್ ಪ್ರದರ್ಶನವಾಗುತ್ತೆ. ಆ ಸಿನಿಮಾದಲ್ಲಿ ಅಂಥ ಖರ್ಚೇ ಇರೋದಿಲ್ಲ. ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆದರೆ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಅಂಥ ಖರ್ಚೇ ಇರೋದಿಲ್ಲ. ಕಡಿಮೆ ಖರ್ಚಿನಲ್ಲಿ ಲಾಭ ಆಗುತ್ತೆ ಈಶ್ವರಿ ಸಂಸ್ಥೆಗೆ. ಅದೇ ರೀತಿ ರಾಮಾಚಾರಿ ಸಿನಿಮಾದಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಲಾಭ ಆಗುತ್ತೆ. ಮತ್ತು ಗೋಪಿಕೃಷ್ಣ ಸಿನಿಮಾದಲ್ಲೂ ಕೂಡ ಅಂತಹ ಖರ್ಚು ಆಗಿರೋದಿಲ್ಲ. ಅದು ಕೂಡ ಈಶ್ವರಿ ಸಂಸ್ಥೆಗೆ ಲಾಸ್ ಮಾಡಿಕೊಡೋದಿಲ್ಲ, ಅದರಿಂದನೂ ಲಾಭ ಬರುತ್ತೆ. ಹಳ್ಳಿ ಮೇಷ್ಟ್ರು ಸಿನಿಮಾ ಈ ರೀತಿ ಆ ಟೈಮ್ನಲ್ಲಿ ಹೆಸರು ಮಾಡ್ತು. ಮತ್ತು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಹಂಸಲೇಖ. ಸಂಗೀತ, ಸಾಹಿತ್ಯ ಮತ್ತು ಸಂಭಾಷಣೆ 3 ಕೂಡ ಹಂಸಲೇಖ ಅವರೇ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಅಚ್ಚುಕಟ್ಟಾಗಿ ಅವರ ಕೆಲಸವನ್ನು ನಿಭಾಯಿಸ್ತಾರೆ. ಹಂಸಲೇಖ ಅವರಿದ್ಮೇಲೆ ಮುಗಿದೋಯ್ತು. ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಸಾಂಗ್ ಅದು ಎವರ್ಗ್ರೀನ್ ಸಾಂಗ್ಸ್ ಆಗಿ ಉಳ್ಕೊಂಡಿದೆ ಇವತ್ತಿಗೂ ಕೂಡ. ಮತ್ತು ಆ ಸಿನಿಮಾದಲ್ಲಿ ಒಂದು ಹಾಡು ಇಳ್ಕಲ್ ಸೀರೆ ಉಟ್ಕೊಂಡು ಆ ಸಾಂಗು ಕೌರವ ಸಿನಿಮಾದಲ್ಲೂ ಕೂಡ ಆ ಸಾಂಗ್ಗೆ ಅದೇ ಸಾಂಗನ್ನು ಯೂಸ್ ಮಾಡ್ಕೋತಾರೆ. ಹಳ್ಳಿ ಮೇಷ್ಟ್ರಲ್ಲಿರುವಂತಹ ಸಾಂಗ್ ಅದು ಕೌರವದಲ್ಲಿ ಯೂಸ್ ಆಗುತ್ತೆ. ಇಳ್ಕಲ್ ಸೀರೆ ಉಟ್ಕೊಂಡು ಆ ಸಿನಿಮಾ ಆ ಸಾಂಗು. ಈ ರೀತಿ ಹಳ್ಳಿ ಮೇಷ್ಟ್ರು 1992ರಲ್ಲಿ ಈಶ್ವರಿ ಸಂಸ್ಥೆಗೆ ಲಾಭವನ್ನು ತಂದುಕೊಡುತ್ತೆ. ಮತ್ತು ರವಿಚಂದ್ರನ್ ಅವರು ಆ ವರ್ಷದಲ್ಲಿ
ಹಳ್ಳಿ ಮೇಷ್ಟ್ರು ಮತ್ತು ಚಿಕ್ಕ ಯಜಮಾನರು 2 ಸಿನಿಮಾಗಳು ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ.